ಬ್ಯಾಕ್. ಕನ್ನಡದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನು 2-3 ವಾರಗಳು ಮಾತ್ರ ಬಾಕಿ. ಹಾಗಾದ್ರೆ ಬಿಗ್ ಬಾಸ್ ನಲ್ಲಿ ಯಾರು ವಿನ್ ಆಗ್ತಾರೆ? ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಹನುಮಂತು ವಿನ್ನರು, ರನ್ನರ್ ಅಪ್ ಯಾರು ಎನ್ನುವಂತಹ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿದೆ. ಈ ಬಾರಿ ಬಿಗ್ ಬಾಸ್ ವಿನ್ನರ್ ಹನುಮಂತು ಎಂದು ಹೇಳಲಾಗ್ತಾ ಇದೆ. ಹಾಗಾದ್ರೆ ಬಿಗ್ ಬಾಸ್ ರನ್ನರ್ ಅಪ್ ಯಾರು? ತ್ರಿವಿಕ್ರಮ್ ರನ್ನರ್ ಅಪ್ ಆಗ್ತಾರಾ? ವಿನ್ನರ್ ಘೋಷಣೆಗೆ ಇನ್ನು ಬಾಕಿ ಇರೋದು 3 ವಾರಗಳು ಮಾತ್ರ. ಸೋಷಿಯಲ್ ಮೀಡಿಯಾದಲ್ಲಿ ಯಾರಾಗ್ತಾರೆ ವಿನ್ನರ್ ಎನ್ನುವಂತಹ ಚರ್ಚೆ ಮುನ್ನೆಲೆಗೆ ಬಂದಿದೆ. ರಜತ್ ಆಗ್ತಾರಾ? ತ್ರಿವಿಕ್ರಮ್ ಆಗ್ತಾರಾ? ಹನುಮಂತು? ಹೀಗೆ ಪ್ರತ್ಯೇಕ ಫ್ಯಾನ್ ಬೇಸ್ಗಳಿದೆ ಈ ಮೂವರಿಗೂ ಕೂಡ. ಹಾಗಾದರೆ ರನ್ನರ್ ಅಪ್ ಯಾರು ಎನ್ನುವಂತಹ ಚರ್ಚೆಗಳು ಈಗ ಮುನ್ನೆಲೆಗೆ ಬಂದಿರುವಂತಹದ್ದು. ಕನ್ನಡದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಇನ್ನೇನು ಆ ರಿಯಾಲಿಟಿ ಶೋನ ಎಲ್ಲ ಟಾಸ್ಕ್ಗಳು ಅಂತ್ಯ ಕಾಣ್ತಾ ಇದೆ, ಅಂದರೆ ಮುಗಿಯುವ ಹಂತಕ್ಕೆ ಬಂದಿದೆ. ಇನ್ನು 2 ಅಥವಾ 3 ವಾರಗಳು ಮಾತ್ರ ಬಿಗ್ ಬಾಸ್ ಆಟಗಳು ಜನರಿಗೆ ಕಾಣುವಂತಹದ್ದು. ಅದಾದ ನಂತರ ಗ್ರ್ಯಾಂಡ್ ಫಿನಾಲೆ ಇರುತ್ತೆ, ಅದರಲ್ಲಿ ಯಾರು ವಿಜೇತ ಎನ್ನುವಂತಹದ್ದು ಘೋಷಣೆಯಾಗುತ್ತೆ. ಹಾಗಾದರೆ ಯಾರಾಗಬಹುದು ವಿಜೇತ ಎನ್ನುವಂತಹದ್ರ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆಗಳಾಗಿತ್ತು. ಇನ್ನು ಆತನದ್ದೇ ಆದ ಒಂದು ಮುಗ್ಧತೆ ಮತ್ತು ಆತನ ಅಮಾಯಕತನದ ಆಟದಲ್ಲಿ ಯಾವುದೇ ತರಹದ ಕಾಂಪ್ರಮೈಸ್ ಇರಲಿಲ್ಲ. ಸೊ ಪ್ರತಿಯೊಂದು ಟಾಸ್ಕಿಗೂ ಕೂಡ ನ್ಯಾಯ ಒದಗಿಸುವಂತಹ ಕೆಲಸ ಹನುಮಂತು ಕಡೆಗಳಿಂದ ನಡೀತಾ ಇತ್ತು. ಟಾಸ್ಕ್ಗಳಲ್ಲಿ ಅನ್ಯಾಯಯುತವಾಗಿ ಗೆಲ್ತಾ ಇರಲಿಲ್ಲ, ನ್ಯಾಯಯುತವಾದಂತಹ ಎಫಾರ್ಟ್ಗಳನ್ನು ಹಾಕಿ ಗೆಲ್ಲುವಂತಹ ಒಂದು ರೀತಿಯ ಡಿಫ್ರೆಂಟ್ ಆದಂತಹ ಕಂಟೆಸ್ಟೆಂಟ್ ಆಗಿದ್ದರು ಹನುಮಂತು. ಸೊ ಹನುಮಂತು ಅವರ ಹಗ್ಗ ಏರುವಿಕೆ ಅಥವಾ ಬೇರೆ ಬೇರೆ ತರಹದ ಟಾಸ್ಕ್ಗಳಲ್ಲೂ ಕೂಡ ಹುರುಪಿನಿಂದ ಚುರುಚುರುಕಾಗಿ ಗೆಲ್ಲುವಂತಹ ಒಬ್ಬ ಸ್ಪರ್ಧಿ ಕೂಡ ಅವರವರ ಇಷ್ಟ ಸ್ಪರ್ಧಿಗಳ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಎಸ್, ಹಾಗಾದರೆ ಬಿಗ್ ಹೌಸ್ನಲ್ಲಿ ಸಂಚಲನ ಮೂಡಿಸಿದ ಹನುಮಂತು ಕೊಟ್ಟ ಟಾಸ್ಕಿಗೆ ನ್ಯಾಯ ಒದಗಿಸುತ್ತಿರುವಂತಹ ಹನುಮಂತು ಅಂದರೆ ಬಿಗ್ ಬಾಸ್ ಟ್ರೋಫಿ ಎತ್ತಿ ಜಯಭೇರಿ ಬಾರಿಸ್ತಾರ ಹನುಮಂತು ಎನ್ನುವಂತಹದ್ದು. ಒಬ್ಬ ಲಮಾಣಿ ಜನಾಂಗದ ಹುಡುಗ, ಮರಾಠಿ ಬಿಗ್ ಬಾಸ್ನಲ್ಲಿ ಗೆದ್ದಿದ್ದ ಸೂರಜ್ ಚವಾಣ್ ಕೂಡ ಹನುಮಂತುನಂತೆ ಮುಗ್ಧನಾಗಿದ್ದ. ಅಂದರೆ ಈ ಥರನೇ ಒಂಥರ ಮಕ್ಕಳ ಮನಸ್ಸು ಅಂತ ಹೇಳ್ತಾರಲ್ಲ, ಮುಗ್ಧನ ಆಟಕ್ಕೆ ಸೋತ ಜನ ಈ ಬಾರಿ ವಿನ್ ಮಾಡ್ತಾರೆ. ಹನುಮಂತು ಪ್ರತಿ ಟಾಸ್ಕ್ನಲ್ಲೂ ಕೂಡ ಫುಲ್ ಮಾರ್ಕನ್ನು ಪಡೆದುಕೊಳ್ತಾರೆ. ಅಂದರೆ ಎಲ್ರಿಗೂ ಕೂಡ 100% ಮನೋರಂಜನೆಯನ್ನು ಕೊಡ್ತಾರೆ. ಬಿಗ್ ಬಾಸ್ ಸ್ಪರ್ಧೆ ಹನುಮಂತು ಫೈನಲ್ಗೆ ಎಂಟ್ರಿ. ಹನುಮಂತುನೇ ಈ ಬಾರಿ ವಿನ್ನರ್ ಎಂದು ನೆಟ್ಟಿಗರು ಸಂಭ್ರಮವನ್ನು. ಬಿಗ್ ಬಾಸ್ನ ಟಾಸ್ಕ್ಗಳಲ್ಲಿ ಹನುಮಂತು ಮುಂದೆ. ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲಿ ಮೊದಲ ಬಾರಿ ಕಾಮನ್ ಮ್ಯಾನ್ ಫೈನಲ್ಗೆ, ಅಂದರೆ ಈಗಾಗಲೇ ಫೈನಲ್ಗೆ ಎಂಟ್ರಿ ಆಗಿದ್ದಾರೆ ಬಿಗ್ ಬಾಸ್ ಹನುಮಂತು ಆಟದಿಂದ ಮಾತ್ರ ಫುಲ್ ಮನರಂಜನೆ ಎಂದು ನೆಟ್ಟಿಗರು. ಹನುಮಂತು ಹಾಡೋ ಹಾಡಿಗೂ ಫ್ಯಾನ್ ಬೇಸ್ಗಳಿದ್ದಾರೆ. ಇನ್ನು ಹನುಮಂತು ಆಡೋ ಆಟಕ್ಕೂ ಅಭಿಮಾನಿಗಳ ದಂಡಿದೆ. ಹಾಗಾಗಿ ಹನುಮಂತು ಗೆಲ್ಲಬಹುದು. ಈ ಬಾರಿ ಟ್ರೋಫಿ ಹನುಮಂತುಗೆ ಫಿಕ್ಸ್ ಎನ್ನುವಂತಹದ್ದು ಕೂಡ ಚರ್ಚೆಗಳಾಗ್ತಾ ಇದೆ. ಬಿಗ್ ಬಾಸ್ ಹೌಸ್ನಲ್ಲಿ ನ್ಯಾಚುರಲ್ ಸ್ಟಾರ್ ಹವ. ಈ ನ್ಯಾಚುರಲ್ ಸ್ಟಾರ್ ಎನ್ನುವಂಥ ಬಿರುದು ಕೊಟ್ಟಿದ್ದೆ ನಿಮ್ಮ ಫ್ರೀಡಮ್ ಟಿವಿ ಕೊಟ್ಟಿದ್ದ ನ್ಯಾಚುರಲ್ ಸ್ಟಾರ್ ಬಿರುದು ಹಾಗಾದರೆ ನಿಜವಾಯಿತಾ ಎನ್ನುವಂತಹದ್ದು. ನ್ಯಾಚುರಲ್ ಸ್ಟಾರ್ ಆಟಕ್ಕೆ ಪ್ರತಿ ಸಲ ಕಾದು ನೋಡಬೇಕಾವಷ್ಟೆ.